ಬಾಬು ಮತ್ತು ಸಾವಿತ್ರಿ ಕೆಲಸ ಮಾಡಿ ಶಿವಮೊಗ್ಗದಿಂದ ವಾಪಸ್ ಹೋಗ್ತಾ ಇದ್ರು. ಮನೆ ಕಡೆ ಹೋಗ್ತಾ ಜಂಕ್ಷನ್ ಅಪ್ಪಿಂದ ಲಾರಿ ಒಂದು ತುಂಬ ಜೋಳದ ಲಾರಿ ಹತ್ತಕ್ಕಾಗದೆ ವಾಪಸ್ ಬಂದು ಇವ್ರ ಮೇಲೆ ಗುದ್ದಿದೆ. ಬಡವರು ತುಂಬ ಕೂಲಿ ಕಾರ್ಮಿಕರು ಕುಡ್ಕೊಂಡು ತಿಂತಾಯಿದ್ರು. ಇಷ್ಟು ಸರ್. ಜಂಕ್ಷನ್ಗೆ ಹೋಗ್ತಾ ಇದ್ರು ಅವರು, ಅಲ್ಲಿ ಮನೆಯಲ್ಲಿ ಆ ಕಡೆ ಸರ್ ಮನೆಯಲ್ಲಿ ಇದ್ದಿದ್ದು. ಅಲ್ಲಿ ರಂಗನಹಳ್ಳಿ ಮನೆ ಹೋಗ್ತಾ ದಾರಿಯಲ್ಲಿ ಈ ಥರ ಆಗಿದೆ ಸರ್. ಇಲ್ಲೇನು ಕೆಲಸ ಮಾಡ್ತಾ ಇದ್ರು ಅವರು ಏನು ಕೂಲಿ ಕರ್ಮ ಇಲ್ಲಿ ಯಾವುದೊಂದು ಹೋಟ್ಲಲ್ಲೂ ಎಲ್ಲ ಮಾಡ್ತಾಯಿದ್ರು. ಮದುವೆಗೆ ಎಷ್ಟು ವರ್ಷ ಆಗಿತ್ತು? 1 ವರ್ಷ ಆಗಿದೆ. ಮದುವೆ ಅಂದರೆ ಇಷ್ಟಪಟ್ಟು ಮದುವೆ ಆಗಿದ್ದ, ಮನೇಲಿ ಮದುವೆ ಇಷ್ಟಪಟ್ಟು ಮದುವೆ ಆಗಿ ಲವ್ ಮಾಡಿ ಮದುವೆ ಆಗಿದ್ರು. ಲವ್ ಮಾಡಿದ್ರು. ದೇವ್ರು ಹಿಂಗೆ ಮಾಡ್ಬಿಟ್ಟ ನೋಡಿ. ಹೌದು ದೇವ್ರು ಹಿಂಗೆ ಥರ ಮಾಡಿದ್ದಾರೆ. ಅನ್ಯಾಯ ಆಗಿದೆ ಅವ್ರಿಗೆ. ಆ ಫ್ಯಾಮಿಲಿ ಎಲ್ಲ ರಂಗನಹಳ್ಳಿಯಲ್ಲೇ ಇದೆ. ಅವರೆಲ್ಲ ಏನು ಕೆಲಸ ಮಾಡ್ತಾರೆ? ಅವರು ಕೂಲಿ ಕಾರ್ಮಿಕರು. ಇವರು ಯಾವ ಊರಿನವರು ಇಬ್ಬರು? ಅದೇ ರಂಗನಹಳ್ಳಿ ಹರನಹಳ್ಳಿ ಗೌಡಿಗಿರಿ ಕ್ಯಾಂಪ್. ಇದು ಸಾವಿತ್ರಿನವ್ರು ಯಾವ ಊರಿನವರು? ಅವರು ತಟ್ಟೆಗಿರಿ ಅಂತ. ಹೆಂಗೆ ಪರಿಚಯ ಆಯ್ತು ಅವರಿಗೆ? ಅವ್ರಿಗೇನು ಮೊದಲಿಂದ ಫೋನಲ್ಲಿ ಏನೋ ಪರಿಚಯ ಮಾಡಿಕೊಂಡು ಲವ್ ಮ್ಯಾರೇಜ್ ಮಾಡಿ. ಮದುವೆಗಿನ್ನೂ 6 ತಿಂಗಳು ಆಗಿಲ್ಲ ಅಂತಾರೆ. ಮದುವೆ ಆಗಿ 1 ವರ್ಷ ಆಗಿದೆ ಸರ್. ಈ ಥರ ಅನ್ಯಾಯ ಆಗಿದೆ. ಮಕ್ಕಳು ಏನು ಆಗಿಲ್ಲ ಇನ್ನು. ಹಂಗೆ ಮತ್ತು ಏನಾಗಬೇಕು ಅಂತಾರೆ ಈಗ? ಗೌರ್ಮೆಂಟ್ ಏನಾದರೂ ಸಹಾಯ ಮಾಡಬೇಕು ಅಂತಾರೆ? ಮಾಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ, ಮಾಡಲೇಬೇಕು ಅಂತ ಕೇಳ್ತಾ ಇದ್ದೀವಿ ಸರ್.